ವಿರೋಧ ಪಕ್ಷವಾಗಿರೋ ಬಿಜೆಪಿ ಜೆಡಿಎಸ್ ಕೇಳ್ತಾರೆ ಅದು ಎಲ್ಲಿ ಹೋಗಿದ್ದೀರಾ ಈ 3 ವರ್ಷದಿಂದ ನೀವು ಕಳೆದೋಗ್ಬಿಟ್ಟಿದ್ದೀರಲ್ಲ ಅಂತ. ಅವರಲ್ಲೇನೋ ಪ್ರಾಬ್ಲಮ್ ಇದೆ, ಪರವಾಗಿಲ್ಲ. ಬಟ್ ನೀವಿದ್ದೀರಂತ ಜನರಿಗೆ ಗೊತ್ತೇ ಇಲ್ವಲ್ಲ. ಪರ್ಯಾಯವಾಗಿ ನಾವು ಇದ್ದೀವಿ ಅಂತ ಬಿಂಬಿಸೋ ಪ್ರಯತ್ನಗಳು ನಿಮ್ಮ ಕಡೆಯಿಂದ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಆ್ಯಂಡ್ ನಾನು ಈಗಲೇ ಆಂಟಿಸಿಪೇಟರಿ ಬೆಲ್ ಥರ ಹೇಳ್ತೀನಿ, ಹರಿಯಾಣ ಡೆಲ್ಲಿ ಉದಾಹರಣೆ ಕೊಡಬೇಡಿ, ಕರ್ನಾಟಕದಲ್ಲಿ ಕೇಳ್ತಾ ಇದ್ದೀನಿ ನಾನು. ಪ್ಲೀಸ್ ಮೇಡಮ್, ನೀವು ಹೇಳೋದಕ್ಕೆ ಇವತ್ತು ರಾಜ್ಯದ ಪ್ರತಿಯೊಂದು ಸಮಸ್ಯೆಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಇವತ್ತು ನಾವೇ ಎತ್ತಿಡಿತಾ ಇರೋದು. ಈ 3 ಪಕ್ಷಗಳು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ನಿದರ್ಶನಗಳಿದೆ. ಇವತ್ತು ಯಾಕೆ ಏನು ಆಡಳಿತಾರೂಢ ಪಕ್ಷ ಒಂದು ಬಲಿಷ್ಠವಾಗಿ ತಾನು ಮಾಡಿದ್ದೇ ಸರಿ, ಆನೆ ಹೋಗಿದ್ದೇ ದಾರಿ ಅನ್ನೋ ಲೆವೆಲ್ಗೆ ಹೋಗ್ತಾ ಇರೋದಕ್ಕೆ ಕಾರಣ ಏನಂದರೆ ಇವತ್ತು JCB ಪಾಲಿಟಿಕ್ಸು. ಇದಕ್ಕೆ ಮೂಲ ನಾನು ಹೇಳ್ಬಿಡ್ತೀನಿ ನೋಡಿ. ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂದರೆ JDS BJP ಹೊಂದಾಣಿಕೆ ಮಾಡ್ಕೊಳ್ತು ಲೋಕಸಭಾ ಚುನಾವಣೆಯಲ್ಲಿ. ಆ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು, BJPಗೆ ಸಂಪೂರ್ಣ ಮಾಹಿತಿ ಇತ್ತು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ. ಆ ಸಂಪೂರ್ಣ ಮಾಹಿತಿ ಇದ್ರು ಟಿಕೆಟ್ ಕೊಟ್ಟರು. ಪ್ರಧಾನಮಂತ್ರಿ ಬಂದು ಅವ್ರನ್ನೇ ಕೈ ಎತ್ತಿದ್ರು. ದೇವರಾಜೇಗೌಡರು ಅದೆಲ್ಲ ಸಂಕ್ಷಿಪ್ತವಾಗಿ ಎಲ್ಲ ಮೀಡಿಯಾದಲ್ಲೂ ಹೇಳಿದರು. ಇವ್ರ ಬಗ್ಗೆ ಎಲ್ಲ ರಿಪೋರ್ಟ್ ಇದ್ರೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟರು ಅಂತ. ಅಲ್ಲಿ ಒಂದು ಕಡೆ ಸೋಲ್ತು. ನೆಕ್ಸ್ಟು ಇದೇ ಕಾಂಗ್ರೆಸ್ಸು BJP ಹೋಗ್ಬಿಟ್ಟು DCC ಬ್ಯಾಂಕ್ ಬಳ್ಳಾರಿಲಿ ಹೊಂದಾಣಿಕೆ ಮಾಡ್ಕೊಳ್ತು. ಅಲ್ಲಿ ಆನೆ ನಡೆದಿದ್ದೇ ದಾರಿ ಅನ್ನೋದನ್ನ ಹೇಳಿ ವಿರೋಧ ಪಕ್ಷದವರು ಎಲ್ಲಿ ಫೇಲ್ಯೂರ್ ಆಗ್ತಾ ಇದಾರೆ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ನಮ್ಮ ಅಸ್ತಿತ್ವ ರಾಜ್ಯದಲ್ಲೇನು ನನ್ನ ಪ್ರಶ್ನೆ. ಹೌದು, ನಮ್ಮ ಅಸ್ತಿತ್ವ ಇದೆ. ನಾವ್ ಹೇಳೋದ್ ಕೇಳಿ, ನಾವು ಯಾವ್ದೇ ಒಂದು ಪ್ರೊಟೆಸ್ಟ್ ಮಾಡಕ್ ಹೋಗ್ತೀರಾ, ಏರೋಳ್ಳಿ ಲೇಕ್ ಹತ್ರ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಇಲ್ಲೆಲ್ಲೋ ಮಾಡಕ್ ಹೋಗ್ತೀರಾ, ಶಾಂತಿನಗರದಲ್ಲಿ ಅಲ್ಲಿ ಅಟ್ರಾಸಿಟಿ ಕೇಸ್ ಅಲ್ಲ. ನಮ್ಮ ವ್ಯವಸ್ಥೆ ಪೊಲೀಸ್ನ ಎಷ್ಟು ಮಿಸ್ಯೂಸ್ ಮಾಡ್ಕೋತವ್ರೆ ರಾಜ್ಯ ಸರ್ಕಾರ. ಆಮೇಲೆ ಎಲ್ಲಾರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಅನ್ನೋದನ್ನ ಇವರು ಒಂದು ಅಸ್ತ್ರ ಮಾಡ್ಕೊಂಡು ಕೂತಿದ್ದಾರೆ ಹೋರಾಟಗಾರರ ಮೇಲೆ. ಅಂದ್ರೆ ಇವತ್ತು ಯಾರು ಉತ್ತಮರಿದ್ದಾರೆ ಅವರು ಏನು ಈ ರಾಜಕೀಯ ವ್ಯವಸ್ಥೆಗೆ ಬರಬಾರ್ದು ಅನ್ನೋ ಲೆಕ್ಕಕ್ಕೆ ಈ JCB ಪಕ್ಷಗಳು ನಮ್ಮನ್ನ ತುಳಿಯಲು ಯತ್ನಿಸ್ತಾ ಇದ್ದಾವೆ. ಮತ್ತೆ ನಮ್ಮಲ್ಲಿ ಒಂದು ನೆಗೆಟಿವ್ ಆಗಿದ್ದು ಹೇಳ್ಬಿಡ್ತೀನಿ, ನೆಗೆಟಿವ್ ಇದ್ದಾಗಿದ್ದು ಹೇಳ್ತೀನಿ. ಯಾವಾಗ AAP ಈ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತು, ಅವಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಸ್ವಲ್ಪ ಜನ ಕಾಂಗ್ರೆಸ್ ಜೊತೆ ಹೊರಟೋದ್ರು. ಅದು ಕೇಂದ್ರದಲ್ಲಿ ಮಾಡಿದಂತ ತಪ್ಪುಗಳನ್ನು ನಾವು ಹೇಳ್ತೀವಿ. ಅಲ್ಲಲ್ಲ, ಇರೋದು ಹೇಳ್ತಾ ಇದೀವಿ, ನಾವು ಇರೋದು ಹೇಳ್ತಾ ಇದೀವಿ. ಈ ಎಲ್ಲಾ ಸಮಸ್ಯೆಗಳಿಂದ ಕರ್ನಾಟಕದಲ್ಲಿ AAP ಸ್ವಲ್ಪ ವೀಕ್ ಆಯ್ತು. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ. ಯಾಕೆ ವೀಕ್ ಆಯ್ತು ಅಂತ ಹೇಳ್ತಾ ಇದ್ದೀವಿ. ಇವತ್ತು ಯಾಕೆ ರಾಜ್ಯದಲ್ಲಿ ಈ ಹೊಂದಾಣಿಕೆ ರಾಜಕೀಯದಿಂದ ಇವತ್ತು ಏನಾಗಿದೆ, ಕೇಳೋರಿಲ್ಲ ಹೇಳೋರಿಲ್ಲ. ಇವತ್ತು ಇವ್ರು ಏನ್ ಮಾಡಿದ್ರು ಸರಿ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಏನೋ ವಿಧಾನಸಭೆನ ರಿಸೈನ್ ಮಾಡಿ ಲೋಕಸಭೆಗೆ ಹೋಗಿ ಮತ್ತೆ ಇಲ್ಲೇ ಬಂದು ಹೋರಾಟ ಮಾಡಕ್ ಕೂತಿದ್ದಾರೆ. ಅಂದ್ರೆ ಅವ್ರಿಗೂ ಕೂಡ ಅರ್ಥ ಆಯ್ತು, ಇಲ್ಲೇ ಯಾರು ನಾಯಕರಿಲ್ಲ, BJPಲೂ ಯಾರು ನಾಯಕರಿಲ್ಲ, JDS ಅಲ್ಲೂ ಯಾರು ಇಲ್ಲ, ಆಳೂರ್ಗೆ ಉಳ್ದವನೇಗೌಡ ಅಂತ ಇವತ್ತು ಕುಮಾರಸ್ವಾಮಿ ಪಕ್ಷ ರಾಜ್ಯದಲ್ಲೇ ಇಲ್ಲ. ಅದೊಂದು ಸೇರಿಸ್ಕೋಬೇಕು ನೀವು. ರಾಜ್ಯದಲ್ಲೇ ಇಲ್ಲ ಈ ಪಕ್ಷದ, ಈ ಹೆಸರೇ ಇಲ್ಲ. ಗೊತ್ತಿಲ್ಲ ರೀ ತುಂಬಾ ಜನಕ್ಕೆ, ಏನು ಗೊತ್ತಿಲ್ಲ. AAP ಆಮ್ ಆದ್ಮಿ ಪಾರ್ಟಿ, ಆಪ್ ಅನ್ನುವ ಪಕ್ಷ, ಅದರ ಚಿಹ್ನೆ ಪೊರಕೆ, ಇಂಥದ್ದು ಗೊತ್ತೇ ಇಲ್ಲ ರಾಜ್ಯದ ಜನಕ್ಕೆ. ಗೊತ್ತಿದೆ, ನೀವು ಇದನ್ನ ಖಂಡನೆ ಮಾಡಕ್ ಹೋಗ್ಬಿಡಿ. ನಾನು ಇರೋದು ಹೇಳ್ತಾ ಇದ್ದೀನಿ. ಇವತ್ತು ಏನಾಗ್ತಾ ಇದೆ ಅಂದ್ರೆ ಸಾಮಾನ್ಯ ಜನರು ಏನ್ ಹೇಳ್ತಾರೆ ಅಂದ್ರೆ ಆಮ್ ಆದ್ಮಿ ಪಕ್ಷದವರು ಇಂಥ ಭ್ರಷ್ಟಾಚಾರದ ಒಳಗಡೆ, ಇಂಥ ಅನೀತಿ ಒಳಗಡೆ ನೀವು ಬದುಕೋದ್ ಕಷ್ಟ ಅಂತ ಹೇಳ್ತಾರೆ ಹೊರತು ಈ ವಿಚಾರ ಬರ್ತಾ ಇದೆ ಹೊರತು ವಿರೋಧ ಪಕ್ಷದವ್ರ ತರ BJP ಮತ್ತು JDS ತರ ಸಮರ್ಥನೆ ಮಾಡ್ಕೊತಾ ಇದ್ದೀರಿ.